ಮತ್ತೊಂದು ಸಲ ಅವ್ರನ್ನ ಮಾತಾಡ್ಸ್ಕೊಂಡ್ಬಿಡ್ತೀನಿ. ಪ್ರಕಾಶ್ ಕಮ್ಮರಡಿ ಅವರೇ, 3,500 ರೂಪಾಯಿ ಪರ್ ಟನ್ ರೈತರು ಬೆಲೆ ಕೇಳ್ತಾ ಇರೋದು. ನಾನು ಸಕ್ಕರೆ ಸಚಿವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು ನಮ್ಮನ್ನು. ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಶುಗರ್ ಕೇನದು ಅಂತ ಕೇಳಿದೆ. ಅವ್ರು ಹೇಳಿದ್ರು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿರುತ್ತೆ, ಇಷ್ಟೇ ಅಂತ ಫಿಕ್ಸ್ ಆಗಿ ಹೇಳೋದಕ್ಕೆ ಬರೋದಿಲ್ಲ ಅಂತಾರೆ ಅವರು. 3,500 ಸರ್, ಇದು ಸರಿಯಾದ ಬೆಲೆಯಾ? ಈಗ ಕಾಸ್ಟ್ ಆಫ್ ಕಲ್ಟಿವೇಶನ್ ಕನಿಷ್ಠ 3,390 ಒಟ್ಟು ವೆಚ್ಚ ಅಂತ ಕರಿತೀವಲ್ಲ ನಾವು. ಈಗ MS ಸ್ವಾಮಿನಾಥನ್ ವೆಚ್ಚ ಪ್ರಕಾರ ಬೇಕು ಅಂತ ಕೇಳ್ತಾರಲ್ಲ, ಅದ್ರ ಮೇಲೆ 50% ಅಂತ ಕೇಳ್ತಾರಲ್ಲ. ನಿಜವಾದ ವೆಚ್ಚಗಳು ಒಂದೊಂದು ಕಡೆಯಿಂದ ಒಂದೊಂದು ಕಡೆ ಏರ್ತವೆ. ಹೆಚ್ಚು ಕಡಿಮೆ ಒಟ್ಟು ವೆಚ್ಚಗಳೇ ಈಗ 4-5 ಕಡೆಯ ಅಂಕಿಅಂಶಗಳು ಬೆಲೆ ಆಗಿದ ಮೂಲಕ ಸಿಗ್ತಾ ಇದ್ದಾವೆ. ವೆಚ್ಚವೇ ಹೆಚ್ಚು ಕಡಿಮೆ 3,300 ಚಿಲ್ಲರೆ ಅಷ್ಟಂಗೆ ಆಗ್ತವೆ. 3,300 ರೂಪಾಯಿ ಕಾಸ್ಟ್ ಆಫ್ ಪ್ರೊಡಕ್ಷನ್. ಒಂದು ಟನ್ ಕಬ್ಬು ಬೆಳೆಯೋದಕ್ಕೆ ಖರ್ಚಾಗೋದು ರೈತನಿಗೆ. ಹೌದು ಸರ್, 3,390 ಅದು ಮಂಡ್ಯ ನಾನು ಕೊಡ್ತೇನೆ ನಿಮಗೆ. ಸೊ ಕಾಸ್ಟ್ ಸೀಟು. ಈ ಸಂದರ್ಭದಲ್ಲಿ 3,500 ಅನ್ನುವುದು ಸ್ವಲ್ಪನಾದ್ರೂ ರೈತಾಪಿ ವರ್ಗಕ್ಕೆ ನ್ಯಾಯ ಒದಗಿಸುವ ಸಾಧ್ಯತೆ ಇರತಕ್ಕಂತ ಬೆಲೆ, ಬೇರ್ ಮಿನಿಮಮ್. ಅದು ಬೇಡ. ಯಾರೋ ಒಬ್ಬರು ರೈತರು ಈಗ ತಾನೇ ಕೇಳಿದೆ, ನಾನು 3,400 ಒಪ್ತೀವಿ ಅಂತ ಹೇಳಿದ್ರು. ಪಕ್ಕದ ಮಹಾರಾಷ್ಟ್ರದಲ್ಲಿ ಒಂದು ಕಾರ್ಖಾನೆ ಈಗಾಗಲೇ 3,410 ರೂಪಾಯಿನ ಘೋಷಣೆ ಮಾಡಿದ್ದನ್ನ ನಮ್ಮ ರೈತರು ಅವ್ರನ್ನ ಆ ಕಾರ್ಖಾನೆಯ ಮುಖ್ಯಸ್ಥರನ್ನ ಕರೆಸಿಬಿಟ್ಟು ಅವರು ಸನ್ಮಾನ ಮಾಡಿದ್ದಾರೆ. ಅಂದ್ರೆ ರಾಜಕೀಯ ಇಚ್ಛಾಶಕ್ತಿ, ಈ ರಾಜಕೀಯ ಕೆಸರಾಟ ಬೇಕಾಗಿಲ್ಲ ನಮಗೆ. ರಾಜಕೀಯ ಇಚ್ಛಾಶಕ್ತಿಯನ್ನು ಸರ್ಕಾರಗಳು ಪಕ್ಷಾತೀತವಾಗಿ ಮರೆತಿದ್ದೇ ಆದಲ್ಲಿ ಈ ಆಕ್ರೋಶವನ್ನು ಶಮನ ಮಾಡಿಸಕ್ಕೂ ಏನೇನೂ ಕಷ್ಟವಿಲ್ಲ. ಇದು ಅತ್ಯಂತ ನ್ಯಾಯಯುತವಾದಂತ ಬೇಡಿಕೆ. 3,500 ಕೊಡ್ಬೇಕು ಅಂತೇಳಿ. ಅಲ್ಲ, ಇವತ್ತು ಶುಗರ್ ಫ್ಯಾಕ್ಟ್ರಿ ಕಡೆಯವರೊಬ್ಬರು ಬರಬೇಕಾಗಿತ್ತು. ನಾಗರಾಜ್ ಅವರು ಏನಾರು ಇದೆಯಾ? ಶುಗರ್ ಫ್ಯಾಕ್ಟ್ರಿ ಇದ್ದಂಗಿಲ್ಲ. ಅಶೋಕ್ ಗೌಡ್ರದ್ದು ನಂದು. ಓಕೆ, ಶುಗರ್ ಫ್ಯಾಕ್ಟ್ರಿ ಅವ್ರು ಯಾರಿಲ್ಲ. ನೀವು ಉತ್ತರ ಕರ್ನಾಟಕದವ್ರು ಏನು ಫ್ಯಾಕ್ಟ್ರಿ ಮಾಡಿದ್ರಾ? ಅಯ್ಯೋ ದೇವ್ರೆ, ಲೈವ್ ಮಾಡೋದೇ ಸಾಕ್ಬೇಕಾಗಿದೆ, ಫ್ಯಾಕ್ಟ್ರಿ ಮಾಡೋದು. ಪ್ರಕಾಶ್ ಕಮ್ಮರಡಿ ಅವರೇ, ಶಿವಾನಂದ ಪಾಟೀಲ್ರು ಸಕ್ಕರೆ ಸಚಿವರು ಹೇಳ್ತಾ ಇದ್ರು ಸಕ್ಕರೆ ಬೆಲೆ ಕಡಿಮೆ ಆಗಿದೆ, ಎಥೆನಾಲ್ ಪ್ರಮಾಣ ಮುಂಚೆ ಏನು 1,000 ಲೀಟರ್ನ ನೀವು ಎಥೆನಾಲ್ ತಯಾರಿಸಬಹುದು ಅಂತ ಕೇಂದ್ರ ಸರ್ಕಾರ ಹೇಳಿದ್ರೆ ಈಗ 300 ಲೀಟರ್ ಅಷ್ಟೇ ಮಾಡಿ ಅಂತಿದ್ದಾರೆ. ಎಥೆನಾಲ್ ಪ್ರೊಡಕ್ಷನ್ ಇಲ್ಲ. ಮುಂಚೆ ವಿದ್ಯುತ್ ಉತ್ಪಾದನೆ ಆಗ್ತಾ ಇತ್ತು, ಆ ವಿದ್ಯುತ್ಗೆ 6 ರೂಪಾಯಿ ಪರ್ ಯೂನಿಟ್ ತನಕ ರಾಜ್ಯ ಸರ್ಕಾರ ಬೆಲೆ ಕೊಟ್ಟು ಖರೀದಿ ಮಾಡ್ತಾ ಇತ್ತು. ಈಗ ಅದು 2 ರೂಪಾಯಿ 80 ಪೈಸೆ 3 ರೂಪಾಯಿಗೆಲ್ಲ ಬಂದು ಬಿಟ್ಟಿದೆಯಂತೆ. ಆ ಕಾರಣಕ್ಕೆ ಶುಗರ್ ಫ್ಯಾಕ್ಟ್ರಿಗಳವರು ಬಹಳ ಕಷ್ಟದಲ್ಲಿದ್ದಾರೆ. ರೈತರು ಅವ್ರ ಕಷ್ಟನೂ ಅರ್ಥ ಮಾಡ್ಕೋಬೇಕು ಅಂತ ಸಕ್ಕರೆ ಸಚಿವರು ಹೇಳಿದ್ರು. ಇದು ನನಗೆ ಸಬ್ಜೆಕ್ಟ್ ಆಸ್ ಪರ್ ನನಗೆ ಏಲಿಯನ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಾನು ನನ್ನಲ್ಲಿರೋ ಪ್ರಶ್ನೆಗಳನ್ನೆಲ್ಲ ಕೇಳಿ ಉತ್ತರ ತಿಳ್ಕೊತಾ ಇದ್ದೀನಿ ಅಷ್ಟೇ. ಐ ಡೋಂಟ್ ಹ್ಯಾವ್ ಎನ್ ಒಪಿನಿಯನ್ ಅಬೌಟ್ ಇಟ್, ಪ್ಲೀಸ್. ಈಗ ಬಹಳಷ್ಟು ಜನ ಗಣ್ಯರು ಬಂದಿರೋದ್ರಿಂದ ನಾನು ಒಂದು ಚರ್ಚೆಗೆ, ಅರ್ಥಪೂರ್ಣ ಮುಕ್ತ ಚರ್ಚೆಗೆ ಒಂದು ಫ್ರೇಮ್ ವರ್ಕ್ ನಾನು ನಿಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ. ಇದು ಖಂಡಿತ ಕಬ್ಬು ಬೆಳೆಗಾರರು ಮತ್ತು ಫ್ಯಾಕ್ಟರಿಗಳ ನಡುವಿನ ವಾಗ್ವಾದಗಳು ಅಲ್ಲ, ವಿಚಾರಗಳು ಅಲ್ಲ. ಯಾಕಂದ್ರೆ ಇಬ್ಬರಿಗೂ ಸಮಸ್ಯೆಗಳಿದ್ದಾವೆ, ಇಬ್ರು ಸೇರಿಸಬೇಕು. ಇನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ, ಬಿಜೆಪಿ ಮತ್ತು ಕಾಂಗ್ರೆಸ್ ಇಂದ ಖಂಡಿತವಾಗಿ ನಾನು ಅದ್ರೊಳಗೆ ಸೇರಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಸಮಸ್ಯೆ ಗಂಭೀರವಾಗಿದೆ. ಒಂದು ಬ್ರಾಡರ್ ಹೇಳ್ತೀನಿ ನೋಡಿ, ಶುಗರ್ ಲಿಬರಲೈಸೇಷನ್ ಆಯ್ತು. ಮೊದಲು ಸಕ್ಕರೆ ಕಾರ್ಖಾನೆಗೆ ಕೊಡ್ಬೇಕಾಗಿತ್ತು, ಅದನ್ನ ಪಡಿತರಲ್ಲಿತ್ತು. ರಂಗರಾಜನ್ ಸಮಿತಿ ರಿಪೋರ್ಟ್ ಬಂತು. ಈ ಲಿಬರಲೈಸೇಷನ್ ಮಾರುಕಟ್ಟೆ ದೃಷ್ಟಿಯಿಂದ ಸ್ವಲ್ಪ ಹೆಜ್ಜೆ ಹೋಯ್ತು. ಈ ಜಾಗತಿಕ ಮಾರುಕಟ್ಟೆಯಲ್ಲಿ ಇದಕ್ಕೆ ಸ್ವಲ್ಪ ಅವಶ್ಯಕತೆ ಇತ್ತು, ಇದು ಪರಿಪೂರ್ಣವಾಗಿ ಆಗಿಲ್ಲ. ಅಂದ್ರೆ ಎಡಬಿಡಂಗಿ ಮಾರುಕಟ್ಟೆಯ ರಿಫಾರ್ಮ್ಸು, ಅದೇ ಈ ರಾಜಕೀಯ ಕೆಸರಾಟ ಅಂತ ನೀವು ಕರೀರಿ, ಅದ್ರ ಮುಂದೆ ಇಲ್ಲಿ ಬಹಳ ಲಾಬಿ ಅಂತ ಹೇಳಿದ್ರಿ. ಇದು ಕಾಂಗ್ರೆಸ್ ಪಕ್ಷ ಬಿಜೆಪಿ ಪಕ್ಷದಂತನಲ್ಲ, ಕಾಂಗ್ರೆಸ್ ಬಿಜೆಪಿ ಎಲ್ಲ ಪಕ್ಷಗಳ ಶುಗರ್ ಮಾಲೀಕರು ಸೇರ್ಕೊಂಡಿರತಕ್ಕಂತ ಒಂದು ಲಾಬಿ, ಮೂರನೇ ಆಯಾಮಗಳು ಇದ್ದಾವೆ. ಹಾಗಾಗಿ ನಿಜ ಅರ್ಥದಲ್ಲಿ ಲಿಬರಲೈಸೇಷನ್ ಆಗಿಲ್ಲ. ರಂಗರಾಜನ್ ಸಮಿತಿಯ ವರದಿ ಮೂಲ ಗುಂಪಾಗಿ ಹೋಗ್ಬಿಟ್ಟಿದೆ. ರಂಗರಾಜನ್ ವರದಿ ನೋಡಿ ಬಹಳ ಗಂಭೀರವಾಗಿ ಹಲವಾರು ಸಲಹೆಗಳನ್ನು ಕೊಟ್ಟಿದ್ದಾವೆ. ಒಂದು ರೆವಿನ್ಯೂ ಶೇರಿಂಗ್ ಫಾರ್ಮುಲಾವನ್ನು ಕೊಟ್ಟಿದ್ದಾರೆ. ರೆವಿನ್ಯೂ ಶೇರಿಂಗ್ ಫಾರ್ಮುಲಾ ಬಿಟ್ರೆ ಒಟ್ಟು ಈ ಬರೀ ಈ ಸಕ್ಕರೆ ಉತ್ಪಾದನೆಯಲ್ಲಿ ಮಾತ್ರ ಅಲ್ಲ ರೈತರಿಗೆ ಪಾಲು ಸಿಗಬೇಕಾಗಿರೋದು, ಉಪ ಉತ್ಪನ್ನಗಳಲ್ಲೂ ಕೂಡ ಪಾಲು ಸಿಗಬೇಕು. ಕನಿಷ್ಠ 75% ಈ ರೆವಿನ್ಯೂ ಅನ್ನುವಂಥದ್ದು
ರೈತ ಆ ಕಬ್ಬಿನ ಫ್ಯಾಕ್ಟರಿಗೆ ಹಾಕಿದ ತಕ್ಷಣ ಕೊಡ್ಲೇಬೇಕು ಅಂತ ಹೇಳಿ. ಆಮೇಲೆ ಕೇನ್ ಸ್ಟೆಬಿಲೈಸೇಷನ್ ಫಂಡ್ ಅಂತ, ಯಾಕಂದ್ರೆ ಸಮಸ್ಯೆ ಬಂದಿರೋದು ಎಲ್ಲ ಈಗ ಕಾರ್ಖಾನೆಗಳಿಗೆ ತಕ್ಷಣ ಹಣ ಕೊಡಕ್ಕೆ ಈ ವರ್ಕಿಂಗ್ ಕ್ಯಾಪಿಟಲ್ ಸಮಸ್ಯೆಗಳು ಇರೋದ್ರಿಂದ ದೀರ್ಘಾವಧಿಯಲ್ಲಿ ಕೇನ್ ಪ್ರೈಸ್ ಸ್ಟೆಬಿಲೈಸೇಷನ್ ಫಂಡ್, ನಮ್ಮ ಪ್ರೈಸ್ ಸ್ಟೆಬಿಲೈಸೇಷನ್ ಫಂಡ್ ಅಂತ ಹೇಳ್ತೀವಲ್ಲ, ತಕ್ಷಣ ಅವರು ಅದಕ್ಕೆ ತಗೊಂಡ್ಬಿಟ್ಟು ಕೊಡತಕ್ಕಂಥದ್ದು. ಆಮೇಲೆ ಈಗ ಲಿಬರಲೈಸೇಷನ್ ಪಾಲಿಸಿಯನ್ನು, ಯಾಕಂದ್ರೆ ನಾನು ಲಿಬರಲೈಸೇಷನ್ ಪರವಾಗಿಲ್ಲ ವಿರುದ್ಧವಾಗೂ ಇಲ್ಲ, ಆದ್ರೆ ಲಿಬರಲೈಸೇಷನ್ ಪಾಲಿಸಿಯ ಜೊತೆಗೆ ಸ್ವಲ್ಪ ನೆಗೋಸಿಯೇಷನ್ ಮಾಡಕ್ಕೆ ಅವಕಾಶ ಇರತಕ್ಕಂತ ವಲಯ ಅನ್ನೋದು ಶುಗರ್ ಸೆಕ್ಟರ್ಸ್ಗಳು. ಇದು ಎಡಬಿಡಂಗಿ, ತಕ್ಷಣ ನೀವು ಇಂಪೋರ್ಟ್ ನ ರಿಸ್ಟ್ರಿಕ್ಟ್ ಮಾಡೋಂಥದ್ದು, ಆಮೇಲೆ ಎಕ್ಸ್ಪೋರ್ಟ್ ಗೆ ಯಾವಾಗಲೂ ಬರತಕ್ಕಂಥದ್ದು. ಕೊನೆಯದಾಗಿ ಎಥಿನಾಲ್ ಬ್ಲೆಂಡಿಂಗು, ರೈತರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಆದಾಗ ಎಥಿನಾಲ್ ಉಪ ಉತ್ಪನ್ನಗಳ ಒಂದು ಉತ್ಪಾದನೆ ಆಗ್ಬೇಕು. ಹಲವಾರು ಕಾರ್ಖಾನೆಗಳು ಅದನ್ನು ಮಾಡ್ತಾ ಇಲ್ಲ. ಈ 4-5 ಇದ್ರಲ್ಲಿ ಹೇಳ್ತೀನಲ್ಲ, ಒಂದೇ ಒಂದು ರಂಗರಾಜನ್ ಪಾಲಿಸಿ ಆಗಿರೋದು ಆ ಲೆವಿ ಶುಗರ್ ಅನ್ನೋದು ಹೋಗಿದೆ. ಇವತ್ತು ಯಾರು ಕೂಡ ಸಕ್ಕರೆ ಉತ್ಪಾದಕರು ಕಾರ್ಖಾನೆ ಕೊಡ್ತಾರೆ, ಒಂದು ಅಂಶಗಳು ಮಾತ್ರ ಆಗಿದೆ. ಅದು ಎಲ್ಲರಿಗೂ ಸ್ವಲ್ಪ ಬೇಕಾಗಿತ್ತು ಕಾಣ್ತಾ ಇತ್ತು. ಈ ಬಾಕಿ ಯಾವೊಂದು ವಿಚಾರಗಳು ಆಗಿಲ್ಲ. ಬಹಳ ಮುಖ್ಯವಾಗಿದ್ದು ರೆವಿನ್ಯೂ ಶೇರಿಂಗ್ ಫಾರ್ಮ್ಗಳು ಬಂದಿಲ್ಲ, ತಕ್ಷಣ ಪೇಮೆಂಟ್ ಮಾಡಿ. ಈ ಎಥೆನಾಲ್ ಪ್ರಮಾಣ ಕಡಿಮೆ, ಕೇಂದ್ರ ಸರ್ಕಾರ ಕಡಿಮೆ ಉತ್ಪಾದನೆ ಮಾಡಿ ಅಂತ ಹೇಳ್ತಾ ಇದೆಯಂತೆ. ವೈ ಇಸ್ ಇಟ್ ಸರ್? ನನಗದು ಗೊತ್ತಿಲ್ಲ. ಆದ್ರೆ ಎಥೆನಾಲ್ ಪ್ರೊಡಕ್ಷನ್ಗೂ ಮತ್ತು, ಯಾಕೆಂದಾಗ ನಾವು ಸಕ್ಕರೆಯಲ್ಲಿ ಯಾವತ್ತೂ ಹೇಳ್ತಾ ಇದ್ವಿ, ಸಕ್ಕರೆಯಲ್ಲಿ ಒಂದು ಸಕ್ಕರೆಯಲ್ಲಿ ಹೆಚ್ಚು ಕಡಿಮೆ 40,000 ಉಪ ಉತ್ಪನ್ನಗಳು ಬೆಲೆಗಳು ಬರ್ತಿದ್ದಾವೆ. ಎಥೆನಾಲ್ ಸಮಸ್ಯೆಗಳನ್ನು ಯಾಕೆ ಈಗ ಕೇಂದ್ರ ಸರ್ಕಾರ, ಯಾಕೆಂದಾಗ ನಮ್ಮ ಪ್ರಧಾನ ಮಂತ್ರಿಯವರು ರಿನ್ಯೂಯಬಲ್ ಎನರ್ಜಿ ವಿಚಾರದಲ್ಲಿ, ನಮ್ಮ ಅಂತಾರಾಷ್ಟ್ರೀಯ ಒಡಂಬಡಿಕೆ ವಿಚಾರಗಳಲ್ಲಿ ಕೂಡ ದಿಟ್ಟ ಹೆಜ್ಜೆ ಇಡ್ತಿರ್ಬೇಕು ಅಂತ ಆದಾಗ, ಈ ಒಂದು ಚಿಕ್ಕ ವಿಚಾರಗಳನ್ನು ಹೇಳ್ತೀನಲ್ಲ, ಈ ಎಥೆನಾಲ್ ಬ್ಲೆಂಡಿಂಗ್ ಪಾಲಿಸಿಗಳನ್ನ ಸರಿಯಾದ ರೀತಿಯಲ್ಲಿ ತಂದಿದ್ದೇ ಆದಲ್ಲಿ, ಕಾರ್ಖಾನೆಗಳಿಗೆ ಶಕ್ತಿ ಕೊಟ್ಟಿದ್ದೇ ಆದಲ್ಲಿ, ಬರೀ ಸಕ್ಕರೆ ಮಾತ್ರ ಅಂತಲ್ಲ, ಸಕ್ಕರೆ ಮಾಡರ್ನೈಸೇಷನ್ ಮಾಡಿದ್ದಂತಾದಲ್ಲಿ, ಖಂಡಿತವಾಗೂ ಹೇಳ್ತೀನಲ್ಲ, ನಾನು 26 ಬೆಳೆಗಳಿಗೆ ನಾವು ಬೆಲೆಗೆ ನ್ಯಾಯಕ್ಕೆ ಪ್ರಯತ್ನ ಪಟ್ಟೆ. ಬೆಲೆ ಆಯೋಗದಲ್ಲಿದ್ದಾಗ ಎಲ್ಲದಕ್ಕೂ ಕಷ್ಟ ಆಗಿತ್ತು. ಆದರೆ ಖಂಡಿತವಾಗಿ ನ್ಯಾಯ ಒದಗಿಸುವ ಸಾಧ್ಯತೆ ಇರತಕ್ಕಂತ ಒಂದು ಬೆಳೆ ಅಂದ್ಬಿಟ್ರೆ ಶುಗರ್ ಕೇನು. ಯಾಕೆಂದ್ರೆ ಇದಕ್ಕೆ 100ಕ್ಕೆ 100ರಷ್ಟು ನೀರಾವರಿ ಇದೆ. ಆಮೇಲೆ ಎಲ್ಲ ಬೆಳೆಗಳಿಗೂ ಬರೀ MSP ಆಗಿ ಇದಕ್ಕೆ FRP ಇದೆ. ಇದ್ರ ಜೊತೆಗೆ ಹೆಚ್ಚು ಕಡಿಮೆ ಈ ನಾವು ಯೂನಿವರ್ಸಿಟಿಗಳಲ್ಲಿ ಏನು ತಂತ್ರಜ್ಞಾನ ಅಂತ ಹೇಳ್ತೀವಿ, ಉತ್ಪಾದಕತೆ ಅಂತ ಹೇಳ್ತೀವಿ, ಎಲ್ಲವನ್ನೂ ಸಾಧಿಸಿದಾವೆ. ಕೊನೆಯ ವಿಚಾರ, ನೀವು ನೋಡ್ತಾ ಇದ್ವಿ, ಅತಿ ಹೆಚ್ಚು ಬಲಿಷ್ಠ ಆರ್ಗನೈಸ್ ಆಗಿರತಕ್ಕಂತ ರೈತರು ಬಿಟ್ಟೆ ಶುಗರ್ ಕೇನ್ ರೈತರು, ಕಾರ್ಖಾನೆಗಳಿದಾವೆ. ಯಾಕಂದ್ರೆ ನಾವು ಬೆಲೆನ ನಿಗದಿ ಮಾಡಬಹುದು, ಕಾನೂನು ತರಬಹುದು, ಕೊಳ್ಳಕ್ಕೆ ಯಾರಿದೆ ಅಂದ್ರೆ ಬಿಟ್ಟೆ ಇಲ್ಲಿ ಶುಗರ್ ಕೇನ್ ಫ್ಯಾಕ್ಟರಿ ಇದಾವೆ. ನಾನು ಯಾವತ್ತೂ ಕೂಡ ರೈತರಿಗೆ ಬೆಲೆ ವಿಚಾರದಲ್ಲಿ ನ್ಯಾಯ ಕೊಡಬೇಕು ಅಂತ ಆದಲ್ಲಿ ಶುಗರ್ ಕೇನ್ ಮಾಡಲ್ಗಳಿದ್ದಾವೆ. ಎಲ್ಲ ವೇದಿಕೆ ರೆಡಿ ಆಗಿದೆ, ಏನು ಹೊಸ ಬೇಕು ಅಂತನೂ ಇಲ್ಲ. ಆದ್ರೆ ರಾಜಕೀಯ ಇಚ್ಛಾಶಕ್ತಿ, ಲಾಬಿ ಮತ್ತು ರೈತರು, ನಾನು ಯಾರೋ ಒಬ್ಬರಿಗೆ ಕೇಳ್ತಾ ಇದ್ದೆ, ಒಂದು ರೈತರ ಕಷ್ಟದಲ್ಲಿದ್ದಾರೆ, ಒಳ್ಳೆ ಬೆಲೆ ಸಿಗ್ತಿಲ್ಲ, ಇನ್ನೊಂದು ಕಾರ್ಖಾನೆಗಳ ನಷ್ಟದಲ್ಲಿದ್ದಾವೆ, ಲಾಭ ಮಾಡ್ಕೊಳಕ್ ಆಗ್ತಿಲ್ಲ. ಆಯ್ತಪ್ಪ, ಗ್ರಾಹಕರಿಗೆ ತುಂಬಾ ಕಡಿಮೆ ರೇಟ್ನಲ್ಲಿ ಸಕ್ಕರೆ ಸಿಗ್ತಾ ಇದೆಯಾ ಅಂದ್ರೆ ಅದೂ ಇಲ್ಲ. ಇದೆಲ್ಲದರ ಮಧ್ಯದಲ್ಲಿ ಕಬ್ಬು ಸಕ್ಕರೆ ಫ್ಯಾಕ್ಟ್ರಿ ಇದ್ರದ್ದು ಲಾಭ ಯಾರಿಗೆ ಹೋಗ್ತಾ ಇದೆ ಅಂದ್ರೆ ಸರ್ಕಾರಕ್ಕೆ ಹೋಗ್ತಿರೋದು ಅಂದ್ರು. ನನಗೆ ಕೇಳ್ತಾ ಇದ್ದೀರಾ? ಅಂದ್ರೆ ಕಬ್ಬಿನ ಟೋಟಲ್ ಕಬ್ಬು ಬೆಳೆದಿದ್ರಿಂದ ಹಿಡಿದು ಸಕ್ಕರೆ ಆಗುವ ತನಕ, ಉಪ ಉತ್ಪನ್ನಗಳಾಗುವ ತನಕದ ಒಟ್ಟಾರೆ ಪ್ರೋಸೆಸ್ನಲ್ಲಿ ಸರ್ಕಾರಕ್ಕೆ ಟ್ಯಾಕ್ಸ್ ಬರೋದೇ ಜಾಸ್ತಿ ಅಂತ ಇರ್ಬೋದು. ಯಾಕಂದ್ರೆ ಇದು ಕಬ್ಬಿ ಮಾತ್ರ ಅಂತೂ ಅಲ್ಲ. ಯಾಕಂದ್ರೆ ಈಗ ಕಬ್ಬಲ್ಲಿ ಹೆಚ್ಚು ಕಡಿಮೆ 2 ಲೀಟರ್ ರೆಕ್ಟಿಫೈಡ್ ಸ್ಪಿರಿಟ್ಗಳಾಗ್ತವೆ, ಎಥಿನಾಲ್ ಆಗ್ತವೆ, ಮೊಲಾಸಿಸ್ಗಳು ಆಗ್ತವೆ. ನನ್ನ ದೃಷ್ಟಿಯಿಂದ ನೀವು 3,500 ರೂಪಾಯಿ ಒಂದು ಟನ್ನಿಗೆ ಕೊಟ್ಟಿದ್ದೇ ಆದಲ್ಲಿ 40,000 ವ್ಯಾಲ್ಯೂ ಎಡಿಷನ್ ಆಗ್ತವೆ. ಸ್ಪಷ್ಟವಾಗಿ ಕಾಣತಕ್ಕಂಥ ವ್ಯಾಲ್ಯೂ ಎಡಿಷನ್ ಪಾಸಿಬಿಲಿಟೀಸ್ ಇದಾವೆ. ಅದನ್ನೆಲ್ಲವೂ ಕೂಡ GSTಗಳು, ಟ್ಯಾಕ್ಸ್ಗಳು ಸರ್ಕಾರ ಸಿಗ್ತವೆ, ಸಿಕ್ಕಲಿ. ಯಾಕಂದ್ರೆ ಸರ್ಕಾರಕ್ಕೆ ಮೌಲ್ಯವರ್ಧನೆ ಆಗ್ಬಿಟ್ಟು ನಿಜವಾದ ರೀತಿಯಲ್ಲಿ ಕರ ಆಗರೂ ತರ ತಪ್ಪೇನಿಲ್ಲ. ದಟ್ಸ್ ನಾಟ್ ಅನ್ ಇಶ್ಯೂ. ಕೊನೆ ವಿಚಾರ ಹೇಳ್ತೀನಿ, ಈ ಸಾರಿ ಈ ಕಳೆದ 2 ವರ್ಷದಲ್ಲಿ ಉತ್ಪಾದನೆ ಜಾಸ್ತಿ ಆಗಿದೆ. ನಮ್ಮ ರೈತರು ಹೇಳ್ತೀನಲ್ಲ, ಹಲವಾರು ನಮ್ಮ ಒಂದು ಇದ್ರ ಪ್ರಕಾರ ಕೆಲವೊಂದು ತಾಲೂಕುಗಳಲ್ಲಿ ಕಬ್ಬಿನ ಉತ್ಪಾದನೆಯನ್ನು ನಿಲ್ಲಿಸಬೇಕು. ಯಾಕೆಂದ್ರೆ ಅತಿಯಾದ ಗ್ರೌಂಡ್ ವಾಟರ್ ಸಮಸ್ಯೆಗಳು ಇದಾವೆ. ಹಾಗಾಗಿ ಮಿತಿ ಇಲ್ಲದಷ್ಟು ಹೇಳ್ತೀನಲ್ಲ, ನಮ್ಮ ರೈತಾಪಿ ವರ್ಗ ಅದನ್ನು ಯೋಚನೆ ಮಾಡಬೇಕು. ಹೆಚ್ಚು ಕಡಿಮೆ 35% ಅಧಿಕವಾಗಿದೆ. ನಂಬರ್ 2 ಕಂಟ್ರಿ ಇನ್ ದ ವರ್ಲ್ಡ್ ಆಗ ಸಾಧ್ಯತೆ ಉಂಟು ಕಬ್ಬು ಉತ್ಪಾದನೆಯಲ್ಲಿ, ಸಂತೋಷ. ಆದ್ರೆ ಅದಕ್ಕೆ ತಕ್ಕದಾದಂತ ಡಿಮ್ಯಾಂಡ್ ಸಪ್ಲೈ ಮಿಸ್ ಮ್ಯಾಚ್ಗಳು ಅದನ್ನು ಆಗ್ಬೇಕಾಗಿದೆ. ಆ ಕಡೆ ಯೋಚನೆ ಮಾಡ್ತಿಲ್ಲ. ಮಿತಿ ಇಲ್ಲದಷ್ಟು ಕಬ್ಬಿನ ವಿಸ್ತೀರ್ಣ ಜಾಸ್ತಿ ಆಗ್ತಾ ಇದ್ದಾವೆ. ಹಾಗಾಗಿ ಎಲ್ಲ ಇದು ರೈತರದ್ದು ಸಮಸ್ಯೆಗಳು ಇದಾವೆ. ನಾನು ಸರ್ಕಾರದ ಮಾತ್ರ ಅಂತಲ್ಲ, ಒಟ್ಟಾರೆ ನಾನು ನಿಲ್ಲಿಸ್ಬಿಡ್ತೀನಿ. ನೋವಾಗದೆ ಯಾಕೆಂದ್ಬಿಟ್ರೆ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.